ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ 28 ಜನವರಿ 2026ಗೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ. ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಪೇಪರನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗಿ ಇಲ್ಲಿಂದ ರಿಪೀಟ್ ಆಗ್ತದೆ ಅಂತ ಹೇಳ್ತಾ, ಸೊ ತಾವೇನು ಮಾಡಬೇಕು, ಕಡೆವರೆಗೂ ನೋಡಬೇಕು. ಹೆಚ್ಚು ವ್ಯೂಸ್ಗಳನ್ನು ಬಂದರೆ ಇನ್ನೊಂದು ಕ್ವಶನ್ ಪೇಪರ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಚೆನ್ನಾಗಿ ಪಾಸ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಯಾವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಇದಾವೆ ಅನ್ನೋದನ್ನು ಹೇಳ್ತೀನಿ, ಅದನ್ನು ಕೂಡ ತಾವು ಹೆಚ್ಚು ತಲೆಯಲ್ಲಿ ತಗೋಬೇಕು. ಸೊ ಫಸ್ಟ್, ವರ್ಣಮಾಲೆಯಿಂದ ನಿಮಗೆ ಬರ್ತಕ್ಕಂಥ ಪ್ರಶ್ನೆ ಬಹಳ ಇದೆ. ಸ್ವರ, ವ್ಯಂಜನ, ರಸ್ವಸ್ವರ, ದೀರ್ಘಸ್ವರ, ವರ್ಗೀಯ, ಅವರ್ಗೀಯ, ಸಂಖ್ಯೆಗಳು, ವ್ಯಾಖ್ಯೆಗಳ ಮೇಲೆ ಬರ್ತದೆ. ಇಲ್ಲಿ ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಕೇಳಿದ್ರು. ವ್ಯಂಜನಗಳು ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಆತ್ಮಾರ್ಥಕ ಸರ್ವನಾಮ ತಾನು ಮತ್ತು ತಾವು ಬರ್ತದೆ. ವ ಎಂಬುದು ಯಾವ ಕಾಲವನ್ನು ಸೂಚಿಸ್ತದೆ? ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಭೂತಕಾಲದ್ದು ಕೂಡ ನಿಮಗೆ ಗೊತ್ತಿರಲಿ. ಆದ್ದರಿಂದ ಅನ್ನೋದು ಇದು ಯಾವ ಪ್ರಕಾರದ ಅವ್ಯಯ ಅಂತ ಕೇಳಿದ್ರು. ಇದು ಸಂಬಂಧಾರ್ಥಕ ಅವ್ಯಯ ಅಂತ ನಾವೇನು ಮಾಡ್ತೀವಿ, ಹೇಳ್ತೀವಿ. 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಇನ್ನು 12 ಒಂದಂಕದ ಪ್ರಶ್ನೆಗಳು ಇರ್ತವೆ. ಎಸ್, ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳ ಪ್ರಕಾರ ಸಾಹಿತಿಗಳು ಕೃತಜ್ಞರಾಗೋದು ಯಾವಾಗ? ಸಾಹಿತಿಗಳು ಕೃಷಿಕರಿಗೆ ಬೇಕಾದ ಸತ್ವವನ್ನು ಸಾಹಿತ್ಯದ ಮೂಲಕ ತುಂಬುವ ಕಾರ್ಯವನ್ನು ಮಾಡದಿದ್ದರೆ ಅವರು ಕೃತಜ್ಞರಾಗ್ತಾರೆ. ಪುಟ್ಟರಾಜರು ಸ್ವದೇಶಿ ಆಂದೋಲನಕ್ಕೆ ಕೈಜೋಡಿಸುವ ಸಲುವಾಗಿ ಯಾವ ಪ್ರತಿಜ್ಞೆ ಮಾಡಿದರು? ಉತ್ತರ: ಪುಟ್ಟರಾಜರು ಸ್ವದೇಶಿ ಆಂದೋಲನಕ್ಕೆ ಕೈಜೋಡಿಸುವ ಸಲುವಾಗಿ ಖಾದಿ ಬಟ್ಟೆಯನ್ನು ತೊಡುವ ಪ್ರತಿಜ್ಞೆ ಮಾಡಿದರು. ನೆಕ್ಸ್ಟ್ ಒನ್, ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳಾವವು? ಹಕ್ಕಿಯ ದೇಹ ಸ್ವರೂಪ, ಪರಿಸರದ ವೈಲಕ್ಷಣಗಳು, ಬಲಿಬೇಟೆ ಸಂಬಂಧಗಳು ಇವು ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುತ್ತವೆ. ಇನ್ನು ಗಂಗೆಯಲ್ಲಿ ತೇಲುತ್ತಿದ್ದ 106 ದೀಪಗಳು ಹೇಗೆ ಕಾಣುತ್ತಿದ್ದವು? ಉತ್ತರ: ಗಂಗೆಯಲ್ಲಿ ತೇಲುತ್ತಿದ್ದ 106 ದೀಪಗಳು ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು. ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಹೇಗೆ ಕಾಣುತ್ತಿದ್ದವು? ಉತ್ತರ: ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಸಾವಿರಾರು ಮಳೆಬಿಲ್ಲು ಸೇರಿ ಕುಣಿದಂತೆ ಕಾಣುತ್ತಿದ್ದವು. ಹಾಮಾನಾಯಕರ ಪ್ರಕಾರ ರೋಗಿಗಳು ಯಾರ ಬಳಿ ಹೋಗ್ತಾರೆ? ಉತ್ತರ: ಹಾಮಾನಾಯಕ್ ಪ್ರಕಾರ ರೋಗಿಗಳು ವೈದ್ಯರ ಬಳಿ ಹೋಗ್ತಾರೆ. ಯುಗಾದಿಯಲ್ಲಿ ಯಾವ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ? ಯುಗಾದಿಯಲ್ಲಿ ಬೇವು ಬೆಲ್ಲವನ್ನು ಹಂಚುವ ಸಂಪ್ರದಾಯವಿದೆ. ತಿಮಿರದ ವೈರಿ ಯಾವುದು? ದೀಪ. ಜನಪದರು ತುಂಬಿದ ಕುಣಿಗಲ್ ಕೆರೆಯನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಅಂತ ಕೇಳಿದರೆ ನಿಂಬೆಹಣ್ಣಿಗೆ. ಬಸವಣ್ಣನವರ ಪ್ರಕಾರ ನಶಿಸುವುದು ಯಾವುದು? ಸ್ಥಾವರ ಇಸ್ ದ ರೈಟ್ ಆನ್ಸರ್. ಇನ್ನು ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ಹೇಗಿರಬೇಕೆಂದು ಸಿದ್ದರಾಮ ಹೇಳುತ್ತಾರೆ? ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ಒಂದೇ ಆಗಿರಬೇಕೆಂದು ಸಿದ್ದರಾಮ ಹೇಳ್ತಾರೆ. ಅರ್ಜುನ ಯಾರನ್ನ ನಾಡನರಿ ಅಂತ ಕರೆದಿದ್ದಾನೆ? ಉತ್ತರ ಕುಮಾರನನ್ನು ನಾಡನರಿ ಅಂತ ಕರೆದಿದ್ದಾನೆ. 2 ಮಾರ್ಕರ್ ಕ್ವಶನ್ 8 ಇರ್ತವೆ. ರೈತರು ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವುವು? ಉತ್ತಮ ಬೀಜಗಳ ಕೊರತೆ, ಭೂಮಿ ಬರಡಾಗುತ್ತಿರುವುದು, ಕ್ರಿಮಿಕೀಟಗಳ ಹಾವಳಿ, ಬೆಳೆಗೆ ವಿವಿಧ ರೀತಿಯ ರೋಗಗಳು, ಮಳೆಯ ಅಭಾವ, ಅತಿವೃಷ್ಟಿ, ಇವಲ್ಲದೆ ತಾನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೇ ಇರುವುದು, ಇವೆಲ್ಲ ರೈತ ಎದುರಿಸುತ್ತಿರುವ ಸಮಸ್ಯೆಗಳೇ ಆಗಿದ್ದಾವೆ. ಹಕ್ಕಿಗಳು ಬದಲಾದ ಪರಿಸರಕ್ಕೆ ಹೊಂದಿಕೊಂಡು ಗೂಡು ಕಟ್ಟುವುದಕ್ಕೆ ಲೇಖಕರು ಯಾವ ಉದಾಹರಣೆಗಳನ್ನು ನೀಡುತ್ತಾರೆ? ಉತ್ತರ: ಹಕ್ಕಿಗಳು ಬದಲಾದ ಪರಿಸರಕ್ಕೆ ಸಮರ್ಥವಾಗಿ ಹೊಂದಿಕೊಂಡು ಮನುಷ್ಯರಿರುವ ಕೇರಿಗಳಲ್ಲಿ, ವಾಹನ ಸಂಚಾರ ಹೆಚ್ಚಿರುವ ಸ್ಥಳಗಳಲ್ಲಿ, ಟ್ರಾನ್ಸ್ಫಾರ್ಮರ್ ಬಳಿ, ಮೀಟರ್ ಪೆಟ್ಟಿಗೆಯಲ್ಲಿ, ಅಷ್ಟೇ ಏಕೆ ವಿದ್ಯುತ್ ತಂತಿಗಳ ಮೇಲೂ ಹೊಸ ಪರಿಸರಕ್ಕೆ ಹೊಂದಿಕೊಂಡು ಗೂಡು ಕಟ್ಟುತ್ತವೆ ಎಂದು ಲೇಖಕರು ಹೇಳುತ್ತಾರೆ. ಇನ್ನು ಹರಿದ್ವಾರಕ್ಕೆ ಕಪಿಲ ಸ್ಥಾನ ಎಂದು ಹೆಸರು ಬರಲು ಕಾರಣವೇನು? ಆನ್ಸರ್ ಈಸ್: ಸಗರ ಪುತ್ರರನ್ನು ಕಪಿಲ ಮಹರ್ಷಿಯು ತನ್ನ ಕೋಪಾಗ್ನಿಯಿಂದ ಬೂದಿ ಮಾಡುತ್ತಾರೆ. ನಂತರ ಸಗರ ವಂಶದ ಭಗೀರಥನು ತನ್ನ ಪಿತೃಗಳಿಗೆ ಸದ್ಗತಿಯನ್ನು ಕಾಣಿಸಲು ಗಂಗೆಯನ್ನು ತಂದು ಹರಿಸಿದ ಸ್ಥಳವಾದ್ದರಿಂದ ಹರಿದ್ವಾರಕ್ಕೆ ಕಪಿಲಸ್ಥಾನ ಎಂಬ ಹೆಸರು ಬರಲು ಕಾರಣವಾಯಿತು. ಇನ್ನು ಸೌಜನ್ಯಶೀಲರ ಲಕ್ಷಣಗಳಾವು ಅಂತ ಪ್ರಶ್ನೆ ಬರ್ತದೆ. ಹಾಮಾನಾಯಕರು ಹೇಳುವಂತೆ ಬಳಿಗೆ ಬಂದವರು ಏನು ಹೇಳುತ್ತಾರೆ ಎಂಬುದನ್ನು ತಾಳ್ಮೆಯಿಂದ ಕೇಳಬೇಕು. ಆಗುತ್ತದೋ ಇಲ್ಲವೋ ಎಂಬುದನ್ನು ಹೇಳುವಾಗ ಮಾತಿನಲ್ಲಿ ಮೃದುತನ ಇರಬೇಕು. ಒಂದು ನಗು ಬಳಿಗೆ ಬಂದವರಿಗೆ ತೃಪ್ತಿ ನೀಡುತ್ತದೆ. ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳಬೇಕು. ಸಹಾನುಭೂತಿ, ಸಹೃದಯತೆ, ಸಮಾಧಾನಗಳು ಸೌಜನ್ಯಶೀಲರ ಲಕ್ಷಣಗಳಾಗಿವೆ ಅಂತ ಬರೆದ್ರೆ ಸಾಕು. ಇನ್ನು ಬಾಳೆ ಮೀನು ಬೊಬ್ಬೆ ಹೊಡೆಯಲು ಕಾರಣವೇನು ಅಂತ ಕೇಳಿದ್ದಾರೆ. ಎಸ್, ಕುಣಿಗಲ್ ಕೆರೆಯು ಅಲ್ಲಿನ ಜನರ ಉಪಕಸುಬಾದ ಮೀನುಗಾರಿಕೆ ಆಶ್ರಯ ತಾಣವಾಗಿದೆ. ಜನರು ಮೀನುಗಳನ್ನು ಹಿಡಿಯಲು ಕೆರೆಯಲ್ಲಿ ಬಲೆಗಳನ್ನು ಹಾಕುತ್ತಾರೆ. ಬಲೆಗಳನ್ನು ನೀರಿನಿಂದ ಮೇಲಕ್ಕೆ ಎತ್ತಿದಾಗ ಬಲೆಯಲ್ಲಿ ಸಿಕ್ಕಿಕೊಂಡ ಮೀನುಗಳು ನೆಗೆದಾಡುತ್ತವೆ. ಇದನ್ನು ಜನಪದರು ಬೊಬ್ಬೆ ಹೊಡೆದಾವೆ ಬಾಳೆ ಮೀನು ಅಂತ ಹೇಳಿದ್ದಾರೆ. ಇನ್ನು ಲೋಕದಲ್ಲಿ ಕೇಳಿಬರುವ ಸ್ತುತಿ ನಿಂದನೆಗಳನ್ನು ಅಕ್ಕ ಮಹಾದೇವಿ ಯಾವುದಕ್ಕೆ ಹೋಲಿಸಿದ್ದಾರೆ? ಎಸ್,
ಅಕ್ಕಮಹಾದೇವಿಯು ಲೋಕದಲ್ಲಿ ಕೇಳಿಬರುವ ಸ್ತುತಿ ನಿಂದನೆಗಳನ್ನು ಬೆಟ್ಟದ ಮೇಲಿನ ಮೃಗಗಳಿಗೆ, ಸಮುದ್ರದ ನೆರೆ ತೊರೆಗಳಿಗೆ ಹಾಗೂ ಸಂತೆಯೊಳಗಿನ ಶಬ್ದಕ್ಕೆ ಹೋಲಿಸಿದ್ದಾರೆ. ಜೀವನದಲ್ಲಿ ಸ್ತುತಿ ನಿಂದನೆಗಳು ಬಂದಾಗ ಅಂಜದೆ ಅಳುಕದೆ ಧೃತಿಗೆಡದೆ ಸಮಾಧಾನಿಯಾಗಿರಬೇಕೆಂಬುದು ಅಕ್ಕಮಹಾದೇವಿ ಹೇಳಿದ್ದಾರೆ. ಇನ್ನು ಶಿಷ್ಯನು ಪದ್ಮ ಪಾದಾಚಾರ್ಯನೆಂದು ಹೇಗೆ ವಿಖ್ಯಾತನಾದನು ವಿವರಿಸಿರಿ. ಉತ್ತರ: ಆ ಒಂದು ಕಾಳ ರಾತ್ರಿಯಲ್ಲಿ ಶಿಷ್ಯನು ಗುರುದರ್ಶನಕ್ಕಾಗಿ ತಲ್ಲಣಿಸಿ ಬರುವಾಗ ಗುರು ಹೊಳೆಯ ಆಚೆಗೆ ಮರದಡಿಯಲ್ಲಿ ಕುಳಿತಿದ್ದನು. ಆಗ ಭಕ್ತ ಪರವಶನಾದ ಶಿಷ್ಯನು ಗುರುವಿದ್ದವೆಡೆಗೆ ನೀರಲ್ಲಿಯೇ ನಡೆದು ಹೋಗಲು ಹೊರಟ. ಅವನ ಶ್ರದ್ಧೆ ಅಷ್ಟು ಶ್ರೇಷ್ಠ. ಅವನು ಹೆಜ್ಜೆ ಇಡುವಲ್ಲಿ ಕೆಳಗೊಂದು ಬಲಿಷ್ಠ ತಾವರೆ ಅರಳಿ ನಿಂತಿತಂತೆ. ಆ ತಾವರೆಗಳ ಮೇಲೆ ಹೆಜ್ಜೆ ಇಡುತ್ತಾ ಆಗ ಗುರುಚರಣ ಕಮಲದಲ್ಲಿ ಮಿಲಿಂದಾಯ ಮಾನವಾಗಲು ಬಂದು ಸೇರಿದ. ಆದ್ದರಿಂದ ಶಂಕರ ದಿಗ್ವಿಜಯದಲ್ಲಿ ಆತ ಪದ್ಮ ಪಾದಾಚಾರ್ಯನೆಂದು ವಿಖ್ಯಾತನಾದ. ಇನ್ನು ಮನುಕುಲದ ಬದುಕು, ಭವ್ಯ ಬದುಕು ಯಾವ ರೀತಿ ಅರಳಬೇಕಿದೆ ಅಂತಕ್ಕಂಥ ಪ್ರಶ್ನೆ ಇತ್ತು. ಎಸ್, ಉತ್ತರ: ಕವಯಿತ್ರಿ ತಿಳಿಸಿದಂತೆ ಮನುಕುಲದ ಭವ್ಯ ಬದುಕು ಇಂಧನದಿಂದ ಅರಳಬೇಕಿದೆ. ತೆಂಗನ್ನು ಬೆಳೆಯುತ್ತಾ ಆದ್ದರಿಂದ ತೈಲಧಾರೆ ಹೊಮ್ಮಿ ಹೊರಬೇಕು. ಹೊಂಗೆ ಹಿಪ್ಪೆಗಳ ಜೀವಮೇಳ ನಡೆದು ಅದರಿಂದಲೂ ತೈಲಧಾರೆ ಹೊಮ್ಮಿ ಬರಬೇಕು. ಮುಗಿದು ಹೋಗುತ್ತಿರುವ ತೈಲ ಸಂಪತ್ತು ಜೈವಿಕ ಇಂಧನದ ಮೂಲಕ ತುಂಬಬೇಕು. ಜೈವಿಕ ಇಂಧನ ಪಳೆಯುಳಿಕೆ ಇಂಧನಕ್ಕೆ ಪರ್ಯಾಯವಾಗಿ ಬರುವ ಮೂಲಕ ಮನುಕುಲವನ್ನು ಬೆಳಗಿ ಮನುಕುಲದ ಭವ್ಯ ಬದುಕು ಅರಳಬೇಕಿದೆ ಅನ್ನೋದನ್ನು ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು ಕವಿ ಸಾಹಿತ್ಯಗಳ ಬಿರುದದಲ್ಲಿ ಕುವೆಂಪು ಕೇಳಿದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಜಸ್ಟ್ ಕಾಲ 29/12/94. ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ. ಸ್ಥಳ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ. ಕೃತಿಗಳು: ಎಸ್. ಚಂದ್ರಮಂಚಕ್ಕೆ ಬಾಚಕೋರಿ, ನವಿಲು ಪಕ್ಷಿಕಾಶಿ. ಪ್ರಶಸ್ತಿಗಳನ್ನು ಪದ್ಮಭೂಷಣ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಬರೆದ್ರೆ ಸಾಕು. ಇಂಪಾರ್ಟೆಂಟ್ ಇದೆ. ಪದ್ಯದವನ್ನು ವಾಕ್ಯ ರೂಪದಲ್ಲಿ ಬರೀಬೇಕು. ಸೊ ಮೈಕೊಡವಿ ಎದ್ದ ಜಗ ಖಗಪಕ್ಷಿ ಪ್ರಾಣಿಗಳು ಲಘು ಬಗೆಯ ದಗಕ್ಕೆ ಹೊರಟದಂತಿದೆ. ಹೊಸದು ಜೀವೋಲ್ಲಾಸ ಜಿಗಿತ ಭಾವ ವಿಲಾಸ ನೆಲ ಮುಗಿಲ ವಾಲಗವಿ ನಡೆದಂತಿದೆ ಅಂತಿದೆ. ಇದನ್ನು ಈ ಥರ ಬರೀಬೇಕು. ಈ ಪದ್ಯಭಾಗವನ್ನು ಬಸವರಾಜ್ ಸಾದರ್ ಅವರ ಸಿಸಿಫಸರ ಮತ್ತು ಸುತ್ತು ಪವನ ಸಂಕಲನದ ಸವಿಚೈತ್ರ ಅಂತಕ್ಕಂಥ ಪದ್ಯದಿಂದ ಆರಿಸಲಾಗಿದೆ. ಯುಗದ ಆದಿಯಲ್ಲಿ ನೆಲದಮ್ಮ ನಮ್ಮ ವಧುವಿನಂತೆ ಸಿಂಗಾರಗೊಂಡಿರುತ್ತಾಳೆ. ಎಲ್ಲ ಜೀವಿಗಳಲ್ಲೂ ಹೊಸ ಚೈತನ್ಯ, ಹೊಸ ಉಲ್ಲಾಸ ಒಡಮೂಡಿ ಬರುತ್ತದೆ. ಅದನ್ನು ಕವಿ ಜಡತ್ವವನ್ನು ತೊಡೆದು ಹೊಸ ಹುರುಪಿನಿಂದ ತಮ್ಮ ತಮ್ಮ ಕಾರ್ಯದಲ್ಲಿ ತೊಡಗಿವೆ ಎಂದು ಹೇಳಿದ್ದಾರೆ. ಹೊಸ ಹೊಸ ಭಾವನೆಗಳನ್ನು ಹೊಂದಿ ಉತ್ಸಾಹಭರಿತವಾಗಿ ಜಗದ ಕಾರ್ಯ ನಡೆದಿದೆ. ಖಗ, ಪಕ್ಷಿ, ಪ್ರಾಣಿಗಳ ಕಲರವದ ವಾಲಗ ಭೂಮಿಯಿಂದ ಆಕಾಶಕ್ಕೆ ತಲುಪಿದಂತೆ ಭಾಸವಾಗುತ್ತಿದೆ. ಯುಗಾದಿಯ ಸಂದರ್ಭದಲ್ಲಿ ಕವಿ ಸೊಗಸಾಗಿ ವರ್ಣನೆ ಮಾಡಿದ್ದಾರೆ ಅಂತ ಬರೆದ್ರೆ ಸಾಕು. ಅಲಂಕಾರ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸೀತೆಯ ಮುಖಕಮಲ ಅರಳಿತು. ಇದು ರೂಪಕ ಅಲಂಕಾರ. ಲಕ್ಷಣ: ಅತಿ ಸಾಮ್ಯದಿಂದ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸಿದಾಗ ಅದನ್ನು ರೂಪಕ ಅಲಂಕಾರ ಅಂತೀವಿ. ಇಲ್ಲಿ ಉಪಮೇಯ ಸೀತೆಯ ಮುಖ, ಉಪಮಾನ ಕಮಲ. ಸಮನ್ವಯ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಅಭೇದವಾಗಿ ರೂಪಿಸಿರೋದ್ರಿಂದ ಅದು ರೂಪಕ ಅಲಂಕಾರ ಅಂತ ಬರೀರಿ. ಇನ್ನು ಗಾದೆ ಮಾತಿದೆ, ವೆರಿ ಇಂಪಾರ್ಟೆಂಟ್ ಇದೆ. ಸೊ ಅದನ್ನು ನೀವು ನಿಮ್ಮದೇ ಆಗಿರ್ತಕ್ಕಂಥ ಮನಸ್ಸಿದ್ದರೆ ಮಾರ್ಗ ತುಂಬಿದ ಕೂಡ ತುಳುಕೋದಿಲ್ಲ ಅಂತಿದೆ. ಒಬ್ಬ ವಿದ್ಯಾರ್ಥಿ ಒಬ್ಬ ವ್ಯಕ್ತಿಯ ಜೀವನವನ್ನು ನೀವೇನು ಮಾಡಬೇಕಪ್ಪ ಅಂದ್ರೆ ಉದಾಹರಣೆಯಾಗಿ ಬರಬೇಕು. ಗಾದೆಗಳು ವೇದಗಳಿಗೆ ಸಮ. ಗಾದೆಗಳು ಚಿಕ್ಕದಾದರೂ ಅರ್ಥದಲ್ಲಿ ಸಾಗರದಷ್ಟು ಮಹತ್ವವನ್ನು ತಂದು ಕೊಡ್ತವೆ. ಸೊ ಅದರಲ್ಲಿ ಪ್ರಸಿದ್ಧವಾದ ಒಂದು ಗಾದೆ ಮಾತು, ಮನಸ್ಸಿದ್ದರೆ ಮಾರ್ಗ. ಅಂದರೆ ಅವಧಾನ, ಮನಸ್ಸನ್ನು ನಾವು ಏಕೀಕರಣ ಮಾಡಿದರೆ ಎಲ್ಲವನ್ನೂ ಸಾಧನೆ ಮಾಡ್ಬೋದು ಅನ್ನೋದು ಮನಸ್ಸಿದ್ದರೆ ಮಾರ್ಗ ಹೇಳ್ತದೆ. ಅದು ಕೂಡ ನೋಡ್ಕೊಡ್ರಿ. ಇನ್ನು ಸಂದರ್ಭಗಳಿಗೆ ಹೋಗೋಣ. ಸೊ ಇಲ್ಲಿ ಏನು ಬರಿಬೇಕಪ್ಪ ಅಂದ್ರೆ 3 ಸ್ಟೆಪ್ಸ್ ಬರಿಬೇಕು. ಫಸ್ಟ್ ಒನ್ ಆಯ್ಕೆ ಬರಿತೀರಿ, ನೆಕ್ಸ್ಟ್ ಸಂದರ್ಭ ಬರಿತೀರಿ, ಆಮೇಲೆ ಸ್ವಾರಸ್ಯವನ್ನು ಬರಿತೀರಿ. ನೆರಳು ಕೊಡುವ ವರವನ್ನು ದಯಪಾಲಿಸುವಂತ ಇದೆ. ಇದು ವನ ಮರದ ಗಿಳಿ ಅಂತಕ್ಕಂಥ ಗದ್ಯಪಾಠದ ವಾಕ್ಯ. ಈ ಮಾತು ಗಿಳಿ ಇಂದ್ರನಿಗೆ ಹೇಳ್ತದೆ, ಅದು ಕೂಡ ನೋಡ್ಕೊಡ್ರಿ. ಇನ್ನು ನಿನ್ನಂಥ ಶ್ರೇಷ್ಠ ಪುತ್ನರತ್ನರೊಂದನು ಹೆತ್ತ ಭಾಗ್ಯ ನನ್ನದಾಗಲಿ ಅಂತ ಕೇಳಿದ್ದಾರೆ. ಸೊ ಇದೇನಪ್ಪ ಅಂದರೆ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಗದ್ಯಪಾಠದ ವಾಕ್ಯ. ಸೊ ಈ ಮಾತು ಪುಟ್ಟಯ್ಯನು ತನ್ನ ತಾಯಿ ಸಿದ್ದಮ್ಮನಿಗೆ ಏನು ಮಾಡ್ತಾನಪ್ಪ ಅಂದರೆ ಸಿದ್ದಮ್ಮನವರಿಗೆ ಹೇಳ್ತಾನೆ ಅಂತಕ್ಕದ್ದನ್ನು ಕೂಡ ಇತ್ತು. ಇನ್ನು ಮಕ್ಕಳೇ 1-5 ನಿಮಿಷ ಇರಿ ಅಂತ ಇದೆ. ಸೊ ಇದು ಕಾಫಿ ಕಪ್ಪು ಅಂತಕ್ಕಂಥ ಗದ್ಯಪಾಠದ ವಾಕ್ಯ. ಈ ಮಾತು ಹೆಡ್ ಮಾಸ್ಟರ್ ಏನು ಮಾಡ್ತಾರಪ್ಪ ಅಂದ್ರೆ ಹಳೆಯ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ ಅಂತಕ್ಕಂಥದ್ದಿತ್ತು. ಇನ್ನು ಶಾಂತಿಯಲ್ಲಿ ಬದುಕು ನೀ ಕರ್ತವ್ಯವನ್ನು ಮುಗಿಸುವಂತ ಇದೆ. ಇದು ಸದ್ದು ಮಾಡದಿರುವಂತಕ್ಕಂಥ ಒಂದು ಪದ್ಯಪಾಠದ ವಾಕ್ಯ. ಅಂದರೆ ಕವಿ ಏನು ಮಾಡ್ತಾರಪ್ಪ ಅಂದ್ರೆ ಪ್ರೀತಿಯಿಂದ ಕರ್ತವ್ಯಗಳನ್ನು ಮಾಡಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಈ ವಾಕ್ಯವನ್ನು ಹೇಳಿದ್ದಾರೆ. ಇನ್ನು ಶಿವ ಶಿವ ಕಾದಿಗೆಲಿದವು ಅಂತ ಇತ್ತು. ಇದು ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಇತ್ತು. ಉತ್ತರ ಕುಮಾರ ಈ ಮಾತನ್ನು ಏನು ಮಾಡ್ತಾನಪ್ಪ ಅಂದ್ರೆ ಹೇಳ್ತಾನೆ, ಅದನ್ನು ಕೂಡ ನೋಡ್ಕೊಂಡು ಹೋಗಿ. ಇನ್ನು ಪದ್ಯ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಕೆಸರಳಿದ್ದರೂ ಮೇಲೆ ಬಾಂಧವಳ ನೋಡಿ ಮಿಸುಪು ರವಿಕಿರಣಗಳ ಸಿರಿಗೆ ಮೆರೆದಾಡಿ
ಮಸಗು ವಂಬುಜದಂತೆ ದೇಯ ದಾಳ್ವೆಸಕೆ ಬಸಮಾಗು ಬಂದ ಮನುಜತೆಯ ಸಾರ್ಥಕತೆಗೆ. ಒಂದು ಬಾಣಕ್ಕೆ ಗುರಿಯು ಹಲವಿರುವುದುಂಟೆ, ಒಂದು ದೇಹದೊಳಾತ್ಮ ವೆರಡಿರುವುದುಂಟೆ, ಒಂದು ಜೀವನಕ್ಕೆ ಹಲವು ಸಾಧ್ಯಗಳು, ಒಂದೇ ಹೆಗ್ಗುರಿಗೆ ಹೊರಡು ಹಗಲಿರುಳು ಅಂತ ಇದೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪದ್ಯಪಾಠಗಳು. ಇನ್ನು ಲಾಂಗ್ ಕ್ವಶನ್ ಆನ್ಸರಲ್ಲಿ ನೋಡಿ, ಸಿದ್ಧಾರ್ಥ ಬುದ್ಧನಾದ ಪರಿ. ಸೊ ಪ್ರತಿ ಸರಿ ಕೇಳ್ತಾರೆ. ಅಥವಾ ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಪ್ರಕೃತಿ ಕವಿಗೆ ಹೇಗೆ ಕಂಡಿತು ಅಂತ ಕೇಳಿದರು. ಆಲ್ರೆಡಿ ಕೊಟ್ಟಿದ್ದಾರೆ. ಒಂದು 8-10 ಸಾಲುಗಳನ್ನು ಬರೆದರೂ ಕೂಡ ನಿಮಗೆ ಅಂಕಗಳನ್ನು ಫುಲ್ಲಾಗಿ ಕೊಡ್ತಾರೆ. ಡೋಂಟ್ ವರಿ. ಇನ್ನು ಗದ್ಯ ಭಾಗವನ್ನು ಓದಿ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಅದಾದರೂ ನೀವು ಬರೀತೀರಿ. ಇನ್ನು ಪ್ರಬಂಧ ಕೊಟ್ಟಿದ್ದರು, ಮೂಢನಂಬಿಕೆಗಳು ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ನಮ್ಮೆಲ್ಲರ ಪಾತ್ರ ಅಂತ ಇದೆ. ಸೊ ಚೆನ್ನಾಗಿ ನೀವು ಫಸ್ಟ್ ಏನು ಬರೀಬೇಕು, ಪೀಠಿಕೆ ಅಂತ ಬರೀಬೇಕು. ಎರಡನೇದು ವಿಷಯದ ನಿರೂಪಣೆ ಮಾಡಬೇಕು. ಲಾಸ್ಟ್ ಏನು ಮಾಡಬೇಕು ಅಂದರೆ ಉಪಸಂಹಾರ ಅಂತ ಬರೀಬೇಕು. ಸೊ ಅಷ್ಟು ಎಲ್ಲ ಒಂದೇ ಪೇಜಲ್ಲಿ ಬರೀರಿ. ಸೊ ನಿಮಗೆ 4 ಮಾರ್ಕ್ ಆರಾಮಾಗಿ ಕೊಡ್ತಾರೆ. 12 to 15 ಲೈನ್ಸ್ ಬರೆದ್ರಿ ಸಾಕು. ಒಂದು ಪತ್ರ ಇದೆ ನೋಡಿ. ನಿಮ್ಮನ್ನು ಯಾದಗಿರಿ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ಮೋಹನ ಅಂತ ಭಾವಿಸಿ ನಿನ್ನ ವರ್ಗಾವಣೆ ಪ್ರಮಾಣ ಪತ್ರ ಕೋರಿ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರೀರಿ ಅಂತ ಕೇಳಿದರು. ಅವಾಗ ನೀವು ಏನು ಬರೀಬೇಕಾಗ್ತದಪ್ಪ ಅಂದ್ರೆ, ಫಸ್ಟ್ ಈ ಕಡೆ ಸ್ಥಳ ದಿನಾಂಕವನ್ನು ಬರಿತೀರಿ. ಏನು ಬರಿತೀರಿ? ಸ್ಥಳ ದಿನಾಂಕ ಬರಿತೀರಿ. ಓಕೆ, ಸೊ ಅದನ್ನು ಹಾಕ್ರಿ, ಸ್ಥಳ ದಿನಾಂಕ. ಆಮೇಲೆ ಇಂದ ಅಂತ ತೊಗೊಳ್ತೀರಿ. ಇಂದ ಆಲ್ರೆಡಿ ಮೇಲೆ ಬರೆದಿದ್ದಾರೆ. ಯಾರಿದ್ದಾರೆ? ಮೋಹನ ಇದ್ದಾನೆ, 10ನೇ ತರಗತಿ, ಸರ್ಕಾರಿ ಪ್ರೌಢಶಾಲೆ ಯಾದಗಿರಿ. ಓಕೆನಾ? ಇಂದ ಆಯಿತು. ಆಮೇಲೆ ಏನು ಬರೀಬೇಕು? ಕೆಳಗಡೆ ಗೆ ಬರೀಬೇಕು. ಯಾರಿಗೆ ಬರೀತೀರಿ? ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ಯಾದಗಿರಿ. ಆಮೇಲೆ ಮಾನ್ಯರೇ ಬರೀತೀರಿ. ಆಮೇಲೆ ಏನು ಮಾಡಬೇಕು? ವಿಷಯ ವರ್ಗಾವಣೆ ಪ್ರಮಾಣ ಪತ್ರವನ್ನು ಕೊಡುವ ಕುರಿತು. ಆವಾಗ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೆಂದರೆ, ನನ್ನ ಮುಂದಿನ ವ್ಯಾಸಂಗಕ್ಕೆ ವರ್ಗಾವಣೆ ಪ್ರಮಾಣ ಪತ್ರ ಅವಶ್ಯಕತೆಯಾಗಿರುವುದರಿಂದ ನನ್ನ ವರ್ಗಾವಣೆ ಪ್ರಮಾಣ ಪತ್ರ ಕೊಡಬೇಕಾಗಿ ವಿನಂತಿ ಅಂತ ನೀವೇನು ಮಾಡಬೇಕು? ಬರಿಬೇಕು. ಲಾಸ್ಟ್ ವಂದನೆಗಳೊಂದಿಗೆ ಇಂತಿ ನಿಮ್ಮ ವಿಧೇಯಕ ಅಂತ ಬರೆದು ಮೋಹನ ಅಂತ ಬರೀರಿ. ಈ ಕಡೆ ಹೊರ ವಿಳಾಸವನ್ನು ಹಾಕಿ. ಇಲ್ಲಿ ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ಮೈಸೂರು ಅಂತ ಬರೆದ್ರೆ ನಿಮ್ಮ ಅಂಕಗಳನ್ನು ಕೊಡ್ತಾರೆ. ಇಷ್ಟಿತ್ತು ಈ ಕ್ವಶನ್ ಪೇಪರ್ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.